ಮಚ್ಚು ಹಿಡಿದು ರೀಲ್ಸ್ ಮಾಡಿ ಸಾಕ್ಷ್ಯ ನಾಶ ಮಾಡಿರುವಂತಹ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ರಜತ್ ಮತ್ತು ವಿನಯ್ಗೆ ಜೈಲ, ಬೇಲ ಅಥವಾ ಕಸ್ಟಡಿನ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಲ್ಲೂ ಇಬ್ಬರ ಜಾಮೀನ ಸಿಗುತ್ತಾ ಅಥವಾ ಅವರಿಗೆ ಮತ್ತೆ ಜೈಲೇ ಗತಿಯಾಗುತ್ತಾ ಅಥವಾ ಪೊಲೀಸರ ಕಸ್ಟಡಿಗೆ ಒಪ್ಪಿಸ್ತಾರಾ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿಂದ ಕೋರ್ಟ್ ಕಡೆಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ರಜತ್ ಹಾಗೆಯೇ ವಿನಯ್ನನ್ನ. ಜಾಮೀನು ಕೊಡೋದಕ್ಕೆ ರಜತ್ ಹಾಗೆಯೇ ವಿನಯ್ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಕಸ್ಟಡಿಗೆ ಪಡೆಯೋದಕ್ಕೆ ಪೊಲೀಸರು ಕೂಡ ಪ್ರತಿವಾದವನ್ನ ಮಾಡಲಿಕ್ಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನಾಗತ್ತೆ ಅನ್ನುವಂತಹ ಕುತೂಹಲ. ಮೊನ್ನೆ ನಾವು ಫೈಬರ್ ಮಚ್ಚನ್ನು ಬಳಕೆ ಮಾಡಿದ್ವಿ ಅಂತ ಹೇಳಿ ಅದನ್ನು ತಂದುಕೊಟ್ಟ ಬಳಿಕ ರಿಲೀಸ್ ಆಗಿದ್ರು. ಆದರೆ ಪೊಲೀಸರ ಪರಿಶೀಲನೆ ವೇಳೆ ಆ ನಂತರ ಗೊತ್ತಾಗಿದ್ದು ಇವರು ಕೊಟ್ಟಂತಹ ಹೇಳಿಕೆ, ಅವರು ಕೊಟ್ಟಂತಹ ಮಚ್ಚಿಗೂ ಇದಕ್ಕೂ ಸಂಬಂಧವೇ ಇಲ್ಲ, ರೀಲ್ಸಲ್ಲಿ ಬಳಕೆ ಮಾಡಿದ್ದ ಮಚ್ಚೆ ಬೇರೆ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ಇದೀಗ ಸಾಕ್ಷ್ಯನಾಶದ ಆರೋಪದ ಹಿನ್ನೆಲೆಯಲ್ಲಿ ಇಬ್ಬರನ್ನ ಕೂಡ ಬಂಧಿಸಲಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಆರ್ಮ್ಸ್ ಆಕ್ಟ್ ಅಡಿಯಲ್ಲೂ ಕೂಡ ಪ್ರಕರಣ ದಾಖಲಾಗಿತ್ತು. ಇದೀಗ ಈ ನಿನ್ನೆ ಸಂಜೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರಲ್ಲ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಂದರ್ಭದಲ್ಲೇ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಏನಾಗತ್ತೆ ಜಾಮೀನು ಅರ್ಜಿಯ ಭವಿಷ್ಯ? ಇವರಿಗೆ ಜಾಮೀನು ಸಿಗತ್ತಾ ಅಥವಾ ಈಗಾಗಲೇ ಪೊಲೀಸರು ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನೂ ಕೂಡ ನಮಗೆ ಮಚ್ಚು ಸಿಕ್ಕಿಲ್ಲ, ಇವರು ರೀಲ್ಸ್ಗೆ ಬಳಸುವಂತಹ ಮಚ್ಚು ಸಿಕ್ಕಿಲ್ಲ, ಹಾಗಾಗಿ ಅದನ್ನ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಒಂದು ವಿಚಾರದಲ್ಲಿ ನಮಗೆ ಇನ್ನೊಂದಷ್ಟು ಇವರಿಂದ ಮಾಹಿತಿ ಬೇಕಾಗಿದೆ, ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳುವಂತಹ ಸಾಧ್ಯತೆಯೂ ಇದೆ, ಅಥವಾ ಜೈಲೇ ಗಟ್ಟಿಯಾಗುವಂತಹ ಸಾಧ್ಯತೆಯೂ ಇದೆ. ನೋಡೋಣ ಏನಾಗತ್ತೆ ಕೋರ್ಟ್ನಲ್ಲಿ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ನಿನ್ನೆನೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ಇದೀಗ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ ಇವರಿಬ್ಬರನ್ನ. ಯಾವ ರೀತಿಯಾಗಿ ವಾದ ಪ್ರತಿವಾದಕ್ಕೆ ವಕೀಲರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ? ನವಿತಾ ಜೈನ್ ಮಚ್ಚಿಡಿದು ರೀಲ್ಸ್ ಮಾಡಿ ಹುಚ್ಚಾಟ ಮೆರೆದಂತಹ ರಜತ್ ಇರುವುದು ವಿನಯ್ ಗೌಡ ಇಬ್ಬರನ್ನು ಕೂಡ ಇನ್ನು ನಿನ್ನೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಈಗ ಕೋರ್ಟ್ಗೆ ಹಾಜರುಪಡಿಸೋಕೆ ಪೊಲೀಸರೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಅವರು 24ನೇ ACM ಕೋರ್ಟ್ಗೆ ಅವರನ್ನ ಹಾಜರುಪಡಿಸುವಂಥದ್ದು. ಆದರೆ ಈಗ ಬಸವೇಶ್ವರ ನಗರ ಪೊಲೀಸರು ಅವರನ್ನ 5 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತೆ ನ್ಯಾಯಾಧೀಶರಿಗೆ 5 ದಿನ ಕಸ್ಟಡಿಗೆ ಬೇಕು ಅಂತೇಳಿ ಅವರು ಮನವಿಯನ್ನ ಮಾಡ್ಕೊಳ್ಳೋಕೆ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಏನು ಒಂದು ರೀಲ್ಸ್ ಅನ್ನು ಮಾಡೋಕೆ ಮಚ್ಚನ್ನ ಹಿಡಿದಿದ್ರು, ಆ ಮಚ್ಚು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಆದ್ರೆ ಆ ಒರಿಜಿನಲ್ ಮಚ್ಚು ಕಬ್ಬಿಣದ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಪೊಲೀಸರಿಗೆ ಸಿಕ್ಕಿಲ್ಲ. ಆ ಮಚ್ಚು ಕೂಡ ಪತ್ತೆ ಆಗಬೇಕಾಗಿದೆ. ಆದ್ರೆ ಈ ವಿನಯ್ ಮತ್ತೆ ರಜತ್ ಇಬ್ಬರ ವಿಚಾರಣೆಯ ಸಂದರ್ಭದಲ್ಲಿ ಇದು ಫೈಬರ್ ಮಚ್ಚು ಅಂತ ಹೇಳಿದ್ರು. ಅದು ಆ ಏನು ಸೆಟ್ನ ಪ್ರಾಪರ್ಟಿ ವಿಚಾರ ಸಂಬಂಧಪಟ್ಟಂತೆ ಅವರು ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ, ನಮಗೂ ಕೂಡ ಅದು ಯಾರು ಕೊಟ್ಟರು ನಾವು ಮಾಡಿದ್ವಿ ಇದರಲ್ಲಿ ಅನ್ನೋ ರೀತಿಯಲ್ಲಿ ಗೊಂದಲದ ಒಂದು ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಜೊತೆಯಲ್ಲಿ ಅವತ್ತು ರಜತ್ ಪತ್ನಿ ತಗೊಂಡು ಬಂದು ಯಾವುದೋ ಒಂದು ಕೊಟ್ಟಿರುವಂತದ್ದು. ಅದಲ್ಲದೆ ಈ ಒಂದು ಪೊಲೀಸರ ಒಂದು ತನಿಖೆ ದಿಕ್ಕು ತಪ್ಪಿಸುವ ಯತ್ನವನ್ನ ಕೂಡ ಮಾಡಿದ್ರು. ಈಗ ಈ ಪ್ರಕರಣದಲ್ಲಿ ಸಾಕ್ಷ್ಯನಾಶ ಮಾಡುವಂತ ಪ್ರಯತ್ನ ಮುಂದಾಗಿದ್ದು ಅಂತೇಳಿ ಅವರನ್ನ ಬಂಧನ ಮಾಡಿರುವಂತ ಪೊಲೀಸರು ಈಗ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಆ ಬಗ್ಗೆ ಈಗ ಅವ್ರ ಕಸ್ಟಡಿಗೆ ಪಡ್ಕೊಂಡು ಮುಂದಾಗಿರುವಂತದ್ದು. ಜೊತೆಯಲ್ಲಿ ಈಗಾಗಲೇ ಜಾಮೀನಿಗೆ ಇಬ್ಬರು ಪರ ವಕೀಲರು ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂತದ್ದು. ಮತ್ತೆ ಇವತ್ತೇ ಆದ್ರೆ ಕೋರ್ಟ್ಗೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಜಾಮೀನು ಕೂಡ ವಾದ ಅಂದ್ರೆ ಅರ್ಜಿಯನ್ನ ಅಂದ್ರೆ ಅದು ಜಾಮೀನಿಗೆ ಸಂಬಂಧಪಟ್ಟಂತೆ ಅರ್ಜಿ ವಾದ ಪ್ರತಿವಾದಗಳು ಮಾಡುವಂತ ನಿಟ್ಟಿನಲ್ಲಿ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಜಾಮೀನು ಕೊಡಬೇಕು ಇಬ್ಬರಿಗೂ ಅಂತೇಳಿ. ಈಗ ಒಂದು ವೇಳೆ ಇವತ್ತು ಅವರನ್ನ ಜಾಮೀನು ಕೊಡುತ್ತಾ ಅಥವಾ ಅವರನ್ನ ಕಸ್ಟಡಿಗೆ ಕೊಡುತ್ತಾ ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಇನ್ನು ಕೆಲವೇ ಹೊತ್ತಲ್ಲಿ ಕೋರ್ಟ್ಗೆ ಅವರಿಬ್ಬರನ್ನು ಕೂಡ ಹಾಜರುಪಡಿಸಲಿದ್ದಾರೆ. ನವಿತಾ ಜೈನ್, ಏನೆಲ್ಲ ಕೇಸ್ಗಳನ್ನ ಹಾಕಲಾಗಿದೆ ಗಂಗಾಧರ್ ಈ ಇಬ್ಬರ ವಿಚಾರದಲ್ಲಿ? ಮತ್ತೊಂದು ಕಡೆ ಈಗ ನಾವು ಗಮನಿಸ್ತಾ ಹೋಗೋದಾದ್ರೆ ಮಚ್ಚಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಕೂಡ ಮಚ್ಚು ಸಿಕ್ಕಿಲ್ಲ, ಇವರು ರೀಲ್ಸ್ಗೆ ಬಳಕೆ ಮಾಡಿದಂತಹ ಮಚ್ಚು ಯಾವುದು ಅಂತ ಹೇಳಿ. ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಈಗ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ? ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಆರ್ಮ್ಸ್ ಆಕ್ಟ್ ಅಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಜೊತೆಯಲ್ಲಿ ಈಗ BNS ಆಕ್ಟ್ 201 ಅಂತಂದ್ರೆ ಸಾಕ್ಷ್ಯನಾಶ ಮಾಡುವಂತ ಪ್ರಕರಣದಲ್ಲಿ ಕೂಡ ಅದೇ ಒಂದು FIR ಅಲ್ಲಿ ಈಗ ಆಡ್ ಮಾಡ್ಕೊಂಡಿರುವಂತದ್ದು. ಈಗ ಇದೇ ಒಂದು ಸೆಕ್ಷನ್ ಅಡಿಯಲ್ಲಿ ಈಗ ಅವರನ್ನ ಬಂಧನ ಮಾಡಲಾಗಿದೆ. ಜೊತೆಯಲ್ಲಿ ನಿನ್ನೆ ಅವರು ನಡ್ಕೊಳ್ಳುವಂತ ರೀತಿ ಆಗಿರ್ಬೋದು ಅಥವಾ ಆ ಮುಚ್ಚಿನ ವಿಚಾರದಲ್ಲಿ ಪೊಲೀಸರ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಆಗಿರ್ಬೋದು, ಅದಲ್ಲದೆ ಪೊಲೀಸರ ಒಂದು ತನಿಖಾ ವಿಚಾರದಲ್ಲಿ ಕೇವಲ ಈ ಒಂದು ಮಚ್ಚಿನ ಒಂದು ಅದನ್ನ ಪತ್ತೆ ಮಾಡುವಂತ ಕಾರ್ಯ ಅಥವಾ ಸೀಸ್ ಮಾಡುವಂತ ಪ್ರಕ್ರಿಯೆಯಲ್ಲಿ ಅವರು ಆರೋಪಿಗಳ ಹೇಳಿದ್ದನ್ನೇ ಸರಿ ಅನ್ಕೊಂಡ ರೀತಿಯಲ್ಲಿ ಅವರು ಕೂಡ ಯಾಮಾರಿದ್ದು ಅಥವಾ ಬಕ್ರ ಆದ್ರು ಅನ್ನೋ ವಿಚಾರದಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಗರಂ ಆಗಿ ಆ ಬಗ್ಗೆ ತನಿಖೆ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದಕ್ಕೆ ಆ ರೀತಿಯಲ್ಲಿ ಅವರ ಇಬ್ಬರನ್ನು ಕೂಡ ವಶಕ್ಕೆ ಪಡೆದಂಥದ್ದು, ಬಂಧನ ಮಾಡಿ ನಂತರ ಮಜಾಗ್ರ ಪ್ರಕ್ರಿಯೆ ಮಾಡಿ ನಂತರ ನಿನ್ನೆ ಕೋರ್ಟ್ಗೆ ಹಾಜರನ್ನು ಪಡಿಸಿದ್ರು. ಅಂದ್ರೆ ನ್ಯಾಯಾಧೀಶರ ಮನೆಗೆ ನಿನ್ನೆ ಅದು ಕೋರಮಂಗಲದ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಲಾಗಿತ್ತು. 1 ದಿನದ ಮಟ್ಟಿಗೆ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿತ್ತು. ಈಗ ನೇರವಾಗಿ ಪರಪ್ಪನಗರದಿಂದ ಅವರನ್ನ ಬಸವೇಶ್ವರ ನಗರ ಪೊಲೀಸರು ಕರ್ಕೊಂಡ್ ಬರ್ತಾ ಇರುವಂತದ್ದು. ಈಗ ಇನ್ನು ಕೆಲ ಹೊತ್ತಲ್ಲಿ 24ನೇ ACM ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಈ ಸಂದರ್ಭದಲ್ಲಿ
ಪೊಲೀಸರು ಈ ಒಂದು ರೀಲ್ಸ್ ವಿಚಾರದಲ್ಲಿ ಇವರು ಜನರಿಗೆ ಬೇರೆ ರೀತಿಯ ಸಂದೇಶ ಕೊಡುವಂಥ ನಿಟ್ಟಿನಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡುವಂಥ ರೀತಿಯಲ್ಲಿ ಈ ರೀತಿಯ ಮುಚ್ಚನ್ನು ಹಿಡಿದು ಒಂದು ರೀಲ್ಸ್ ಅನ್ನು ಮಾಡುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಒಂದು ಪ್ರತಿವಾದಗಳು ಅಂದರೆ ಅದರ ಬಗ್ಗೆ ಆಕ್ರೋಶ ವ್ಯಕ್ತವಾಗಿತ್ತು. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ. ಆದರೆ ಈ ಒಂದು ಸಮಯದಲ್ಲಿ ಪ್ರಕರಣದ ದಾಖಲು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಇವರು ಈ ರೀತಿಯಾದ ಮುಚ್ಚನ್ನು ಬೇರೆ ರೀತಿಯಾದ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿದ್ರ ಬಗ್ಗೆ ವಾದ ಪ್ರತಿವಾದ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಪೊಲೀಸರ ಬಗ್ಗೆ ನ್ಯಾಯಾಧೀಶರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಕೂಡ ಮಾಡಿರುವಂಥದ್ದು. ಈಗ ಕಸ್ಟಡಿಗೆ ಕೊಡ್ತಾರಾ ಅಥವಾ ಜಾಮೀನು ಸಿಗುತ್ತಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರ ಅನ್ನೋದು ಕೂಡ ಈಗ ಕೋರ್ಟ್ಗೆ ಹಾಜರುಪಡಿಸೋ ಸಂದರ್ಭದಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. ನವಿತಾ ಜೈನ್. ಗಂಗಾಧರ್, ಇದೀಗ ಇಂತಹ ಪ್ರಕರಣಗಳಲ್ಲಿ ಜಾಮೀನು ಸಿಗುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ? ಜೊತೆಗೆ ಸಾಕ್ಷ್ಯನಾಶ ಕೂಡ ಆಗಿರುವಂತಹ ಒಂದು ಪ್ರಕರಣ ಕೂಡ ದಾಖಲ ಆಗಿರೋದ್ರಿಂದ ಜಾಮೀನು ಸಿಗುವಂತಹ ಸಾಧ್ಯತೆ ಇಲ್ಲಿ. ನವಿತಾ ಜೈನ್, ಪ್ರಮುಖವಾಗಿ ಇಂಥ ಪ್ರಕರಣಗಳಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಒಂದು ರೀಲ್ಸ್ಗಾಗಿ ಒಂದು ಸಣ್ಣ ಒಂದು ವಿಡಿಯೋವನ್ನು ಹರಿಬಿಡಲಾಗಿರುವಂಥದ್ದು. ಮತ್ತು ಇದರ ಉದ್ದೇಶ ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಅವರೇನು ಬಿಂಬಿಸುವಂಥ ಅಂದರೆ ವಾದ ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ನ್ಯಾಯಾಧೀಶರು ಯಾವ ರೀತಿ ಪರಿಗಣನೆ ಮಾಡ್ತಾರೆ ಅಂತ ಕೂಡ ನೋಡಬೇಕಾಗುತ್ತೆ. ಅದಲ್ಲೇ ಕೆಲವು ದಿನ ಅಂದರೆ ಕೆಲ ಒಂದು ಕೋರ್ಟ್ಗಳಲ್ಲಿ ಕೂಡ ಈ ರೀತಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೋ ಒಂದು ಸಣ್ಣ ಪ್ರಚಾರದ ವಿಚಾರಕ್ಕೋಸ್ಕರ ಮಾಡಿರುವಂಥದ್ದು, ಇದರಲ್ಲಿ ಉದ್ದೇಶಪೂರ್ವಕವಾಗಿ ಮಾಡಿರುವಂಥದ್ದಲ್ಲ, ಬೇರೆ ಉದ್ದೇಶಗಳಿಲ್ಲ, ಬೇರೆ ಇನ್ನಿತರರಿಗೆ ಯಾರಿಗೆ ಹಾನಿ ಮಾಡುವಂಥದ್ದು, ಸಮಸ್ಯೆ ಮಾಡುವಂಥದ್ದು ಏನಿಲ್ಲ ಅನ್ನೋ ರೀತಿಯಲ್ಲಿ ಕೆಲ ಕೋರ್ಟ್ ಜಾಮೀನು ಕೊಟ್ಟಿರುವಂಥದ್ದು ಉದಾಹರಣೆಗಳು ಕೂಡ ಇದೆ. ಆದರೆ ಈ ಒಂದು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಆರೋಪಿಗಳು ಇಬ್ಬರು ಕೂಡ ಯಾವ ರೀತಿ ಅವರ ಪೊಲೀಸರ ಒಂದು ತನಿಖಾ ಸಂದರ್ಭದಲ್ಲಿ ಅವರ ದಿಕ್ಕು ತಪ್ಪಿಸುವಂಥ ಪ್ರಯತ್ನವನ್ನ ಮಾಡಿದ್ರು, ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು. ಈಗ ಅದನ್ನ ಪೊಲೀಸರು ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಆ ಬಳಕೆ ಮಾಡಿದಂತಹ ಬೊಚ್ಚಿನ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ. ಮತ್ತೆ ಆ ಉದ್ದೇಶ ಒಂದು ಬೇರೆ ರೀತಿಯಲ್ಲಿ ಆದಾಗ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗಿತ್ತು, ಕ್ಲಾರಿಟಿ ಕೊಟ್ಟಿಲ್ಲ. ಮತ್ತೆ ಫೈಬರ್ ಮಚ್ ಅಂತೇಳಿ ಅದನ್ನು ಫೇಕ್ ಎಲ್ಲೋ ಒಂದು ತಂದು ಮಚ್ಚನ್ನು ಕೊಟ್ಟಿದ್ದಾರೆ, ಇದು ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ ಸಾಕ್ಷ್ಯನಾಶ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಈಗ ಪೊಲೀಸರ ಪರ ವಕೀಲರು ಏನಾದರೂ ಅದ್ರಲ್ಲಿ ವಾದ ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಯಾವ ರೀತಿ ಅವರ ಪರಿಗಣನೆ ಮಾಡ್ಕೊಳ್ತಾರೆ ಅಂದರೆ ಅವರ ವಿವೇಚನೆಗೆ ಬಿಟ್ಟಿರುವಂಥದ್ದು ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತೇಳಿ ಒಂದು ಜಾಮೀನು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಅಲ್ಲಿ ಕಸ್ಟಡಿಗೆ 5 ದಿನ ಬೇಕೇ ಬೇಕು ಅಂತೇಳಿ ಅವರು ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ನ್ಯಾಯಾಧೀಶರು ಯಾವ ರೀತಿ ಅದನ್ನ ಪರಿಗಣನೆ ಮಾಡ್ತಾರೆ ಈ ಪ್ರಕರಣವನ್ನು ಅನ್ನೋದು ಕೂಡ ನೋಡಬೇಕಾಗುತ್ತೆ. ಈಗ ವಿಚಾರಣೆಯ ಸಂದರ್ಭದಲ್ಲಿ ಆ ಒಂದು ಮಚ್ಚು ಎಲ್ಲಿದೆ ಅನ್ನೋದ್ರ ಬಗ್ಗೆ ನಿನ್ನೆ ಕೂಡ ಮಹಾಜರು ಮಾಡುವಂತಹ ಸಂದರ್ಭದಲ್ಲಿ ಇವರನ್ನು ಕರ್ಕೊಂಡು ಹೋಗಿದ್ರು, ಅದು ಸೆಟ್ ಪ್ರಾಪರ್ಟಿ ಆಗಿತ್ತು, ಅಲ್ಲೇ ಇದೆ ಅಂತ ಹೇಳಿ ತೋರಿಸುವಂತಹ ಪ್ರಯತ್ನ ಮಾಡಿದ್ರು ಕೂಡ ಅದು ಸಿಗ್ಲಿಲ್ವಾ? ಈಗ ಯಾರ್ಯಾರನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ? ಈಗ ಖಂಡಿತವಾಗಿಯೂ ನವಿತಾ ಜೈನ್, ಯಾಕಂದ್ರೆ ಈ ಮುಚ್ಚನ್ನ ಅಂದ್ರೆ ಫೈಬರ್ ಮುಚ್ಚನ್ನ ತಂದುಕೊಟ್ಟಿದ್ದು ರಜತ್ ಪತ್ನಿ ಅಕ್ಷಿತಾ, ಆದ್ರೆ ಇದೇ ಮುಚ್ಚನ್ನ ಅವ್ರು ಬಳಕೆ ಮಾಡಿದ್ರು ಅಂತೇಳಿ. ಆದ್ರೆ ಅವರು ರೀಲ್ಸ್ ಅಲ್ಲಿ ಬಳಕೆ ಮಾಡಿರುವಂತಹ ವಿಡಿಯೋ ಕ್ಲಿಪ್ ಅಲ್ಲಿ ಇರುವಂತಹ ಮುಚ್ಚಿಗೂ ಇದಕ್ಕೂ ಕೂಡ ಇವ್ರು ಕೊಟ್ಟಿರುವಂತಹ ಮುಚ್ಚಿಗೂ ತುಂಬಾ ವ್ಯತ್ಯಾಸ ಇರುವಂತದ್ದು. ಹೀಗಾಗಿ ಅದರಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು ಇವರು ಎಲ್ಲೋ ಕಡೆ ಪೊಲೀಸರ ದಿಕ್ಕು ತಪ್ಪಿಸುವಂತವನ್ನ ಮಾಡಿದ್ದಾರೆ ಅಂತೇಳಿ ಅದರಲ್ಲೂ ರಜತ್ ಪತ್ನಿಯನ್ನು ಕೂಡ ವಿಚಾರಣೆ ಮಾಡುವಂಥದ್ದು ಪ್ರಕ್ರಿಯೆಗೆ ಅವರು ಮುಂದಾಗಿರುವಂಥದ್ದು. ಅದಲ್ಲದೆ ಈಗಾಗಲೇ FSLಗೂ ಕೂಡ ಅದನ್ನ ಕಳಿಸ್ಕೊಟ್ಟಿದ್ದಾರೆ. ಫೇಕರ್ ರಿಯಲ್ ಯಾವುದು ಅನ್ನೋ ರೀತಿಯಲ್ಲಿ ಆ FSL ಇಂದನೂ ಕೂಡ ರಿಪೋರ್ಟ್ ಬರಬೇಕಾಗುತ್ತೆ. ಇದಲ್ಲದೆ ಈ ಒಂದು ನಿಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಈ ವಿಚಾರದಲ್ಲಿ ಅಂದ್ರೆ ಏನೋ ಒಂದು ಮಚ್ಚಿಡಿದು ರೀಲ್ಸ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ರಜತ್ ಮತ್ತೆ ವಿನಯ್ ಎಲ್ಲಿ ಒಂದು ಮಾಜರ್ ಪ್ರಕ್ರಿಯೆಯನ್ನ ಮಾಡಿದ್ರು ಅಲ್ಲಿ ಹೇಳ್ತಾ ಇರೋದು ಅಕ್ಷಯ್ ಸ್ಟುಡಿಯೋ ಒಳಗಡೆ ಆ ಸೆಟ್ ಪ್ರಾಪರ್ಟಿ ಅವರು ತಂದುಕೊಟ್ರು ಅಂತೇಳಿ. ಆದ್ರೆ ಈ ಒಂದು ಗೊಂದಲದ ಹೇಳಿಕೆಗಳನ್ನ ಅವ್ರು ಕೊಡ್ತಾ ಇರುವಂತದ್ದು. ಒಂದು ಬಾರಿ ಅವರೇ ತಂದುಕೊಟ್ರು, ಅವರೇ ಕ್ಲಾರಿಟಿ ಇಲ್ಲ ಅಂತೇಳಿ, ಅಂದ್ರೆ ಇವರು ಸೆಟ್ ಪ್ರಾಪರ್ಟಿ ಸಿಬ್ಬಂದಿ ಮೇಲೆ ಇವರು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಿಯಾಲಿಟಿ ಶೋ ಸಂದರ್ಭದಲ್ಲಿ ನಾವು ರಿಯಾಲಿಟಿ ಅಂದ್ರೆ ಅದು ಟ್ರಯಲ್ ಮಾಡುವಂತ ಸಂದರ್ಭದಲ್ಲಿ ತಂದುಕೊಟ್ರು, ಸರಿಯಾದ ರೀತಿಯಲ್ಲಿ ನೋಡಿಲ್ಲ ಅನ್ನೋದು ಒಂದು ರೀತಿಯ ಗೊಂದಲ ಹೇಳಿಕೆ. ಹೀಗಾಗಿ ಪೊಲೀಸರು ಅದನ್ನ ಐಡೆಂಟಿಫೈ ಮಾಡುವಂಥದ್ದು ಕಷ್ಟ ಆಗಿರುವಂಥದ್ದು. ಮತ್ತೆ ಇವರು ಎಲ್ಲಿದೆ ಎಕ್ಸಾಕ್ಟ್ಲಿ ಆ ಮುಚ್ಚೆಲ್ಲಿದ್ದು ಯಾರು ಕೊಟ್ಟರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನ ಪೊಲೀಸರಿಗೆ ಕೊಟ್ಟಿಲ್ಲ. ಇದೇ ಆ ಮುಚ್ಚು ಕೂಡ ಪತ್ತೆ ಆಗಿಲ್ಲ. ಇದೇ ಕಾರಣಕ್ಕೋಸ್ಕರ ಅದು ಕಬ್ಬಿಣದ ಮುಚ್ಚ ಅಥವಾ ಫೈಬರ್ ಮುಚ್ಚ ಅಥವಾ ಒರಿಜಿನಲ್ ಮುಚ್ಚು ಯಾವುದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ತೆಗೆದುಕೊಳ್ಳೋಕ್ಕೋಸ್ಕರ ಅದನ್ನು ಪತ್ತೆ ಮಾಡೋಕ್ಕೋಸ್ಕರ ಈಗ 5 ದಿನಗಳ ಕಾಲ ಕಸ್ಟಡಿಗೆ ಪಡೆಕೊಳ್ಳುವ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಈಗ ಈ ರಜತ್ ಆಗಿರ್ಬೋದು, ವಿನಯ್ ಗೌಡ ಇಬ್ಬರಿಂದಲೂ ಕೂಡ ಗೊಂದಲದ ಹೇಳಿಕೆಗಳನ್ನ ಅಲ್ಲಿ ಕೊಡ್ತಾ ಇರುವಂಥದ್ದು. ಹೀಗಾಗಿ ಇವರು ಸೆಟ್ ಪ್ರಾಪರ್ಟಿ ಅವ್ರ ಮೇಲೆ ಹೇಳ್ತಾ ಇದ್ದಾರೆ, ಸೆಟ್ ಪ್ರಾಪರ್ಟಿ ಅವ್ರು ನಮ್ಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಅವರು ಕೂಡ ಹೇಳಿರುವಂಥದ್ದು. ಹೀಗಾಗಿ ವಿಚಾರಣೆಯ ಸಂದರ್ಭದಲ್ಲಿ ಸೆಟ್ ಪ್ರಾಪರ್ಟಿ ಆಗಿರ್ಬೋದು ಮತ್ತೆ ರಜತ್ ಪತ್ನಿ ಆಗಿರ್ಬೋದು ಮತ್ತೆ ರಿಯಾಲಿಟಿ ಶೋ ಸಂಬಂಧಪಟ್ಟಂತೆ ಅಲ್ಲಿ ಯಾರು ಆಡಳಿತ ಮಂಡಳಿ ಇರುತ್ತೆ, ಅದನ್ನ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಏನಿರುತ್ತೆ, ಯಾರು ಅದನ್ನ ಆರ್ಗನೈಸ್ ಮಾಡಿದ್ರು ಅವರನ್ನು ಕೂಡ ಇದರಲ್ಲಿ ಎಂಕ್ವೈರಿ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಅದರಲ್ಲಿ ಸ್ಪಷ್ಟವಾಗಿ ಇವರಿಬ್ಬರು ಕೂಡ ಅದಕ್ಕೆ ಅಂದ್ರೆ ಅದಕ್ಕೆ ಉತ್ತರವನ್ನ ಕೊಡಬೇಕಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಈಗ ಪೊಲೀಸರು ನ್ಯಾಯಾಧೀಶರ ಗಮನಕ್ಕೆ ತರುವಂತ ಪ್ರಯತ್ನದಲ್ಲಿ ಅವರು ಮುಂದಾಗುವಂತದ್ದು. ಈಗ ನ್ಯಾಯಾಧೀಶರು ಏನು ಆರ್ಡರ್ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ. ಸಿಕ್ಕವರಿಗೆಲ್ಲ ಸಿಗುತ್ತಾ ಮುಖ್ಯಮಂತ್ರಿ ಪದಕ? ಕೇಳ್ದವರಿಗೆಲ್ಲ ಕೊಡ್ತಾರಾ ಮುಖ್ಯಮಂತ್ರಿ ಪದಕ? ಅಸಾಧಾರಣ ಸೇವೆಗಿಂತ ಶಿಫಾರಸಿಗೆ ಸಿಗುತ್ತಾ ಸಿಎಂ ಪದಕ? ಸಿಕ್ಕವರಿಗೆಲ್ಲ ಕೇಳ್ದವರಿಗೆಲ್ಲ ಮುಖ್ಯಮಂತ್ರಿ ಪದಕ
ಸಿಗುತ್ತಾ? ಅಸಾಧಾರಣ ಸೇವೆಯನ್ನ ಮಾಡಿರ್ಬೇಕು, ಸಿಎಂ ಪದಕ ಸಿಗ್ಬೇಕು ಅನ್ನುವಂತಾದ್ರೆ. ಆದ್ರೆ ಈಗ ಇಲ್ಲಿ ಶಿಫಾರಸಿದ್ರೂ ಸಾಕಪ್ಪ ನಿಮ್ಗೆ ಸಿಎಂ ಪದವಿ ಸಿಗುತ್ತೆ ಅನ್ನುವಂತಹ ರೀತಿ ಆಗ್ತಾ ಇದೆಯಾ? ಖಾಸಗಿ ಅಂಗರಕ್ಷಕನಿಗೆ ಸಿಎಂ ಪದಕವನ್ನ ಕೊಡಿ ಅಂತ ಶಿಫಾರಸು ಮಾಡಿದ್ದಾರೆ. ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣಶೆಟ್ಟಿಯಿಂದ ಈಗಾಗಲೇ ಈ ರೀತಿಯಾಗಿ ಅಶೋಕ್ ಪಟ್ಟಣ ಅವರು ಸಿಎಂಗೆ ಪತ್ರವನ್ನ ಬರೆದಿರೋದು. ನನ್ನ ಗನ್ಮ್ಯಾನ್ಗೆ ಸಿಎಂ ಪದಕ ಕೊಡಿ ಅಂತ ಪತ್ರವನ್ನ ಬರೆದಿದ್ದಾರೆ. 18 ವರ್ಷಗಳಿಂದ ಕಪ್ಪು ಚುಕ್ಕೆ ಇಲ್ಲದೆ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಹಿರಿಯ ಅಧಿಕಾರಿಗಳು ಅನೇಕ ಪ್ರಶಂಸನಾ ಪತ್ರಗಳನ್ನ ನೀಡಿದ್ದಾರೆ. ಹೀಗಾಗಿ ಯಲಗುರ್ದಪ್ಪ ಮೇಟಿಗೆ ಸಿಎಂ ಪದಕ ಕೊಡಿ ಅಂತ ಹೇಳಿ MLA ಶಿಫಾರಸನ್ನ ಮಾಡಿದ್ದಾರೆ. ಈಗಾಗಲೇ ರಾಮದುರ್ಗ ಶಾಸಕರಾಗಿರುವಂತಹ ಅಶೋಕ್ ಪಟ್ಟಣ ಅವರು ಈಗ ಶಿಫಾರಸನ್ನ ಮಾಡಿರೋದು. ಸಿಎಂಗೆ ಶಾಸಕ ಅಶೋಕ್ ಪಟ್ಟಣ ಶಿಫಾರಸು ಮಾಡಿರೋದು ಗನ್ಮ್ಯಾನ್ ಯಲಗುರ್ದಪ್ಪಗೆ ಸಿಎಂ ಪದಕ ಕೊಡಬೇಕು ಅನ್ನುವಂತಹ ಶಿಫಾರಸು ಮಾಡಿರುವಂತಹ ಪತ್ರ ಕೂಡ ಈಗಾಗಲೇ ನ್ಯೂಸ್ 18ಗೆ ಲಭ್ಯವಾಗಿದೆ. ಹಾಗಾದ್ರೆ ಅದಕ್ಕೆ ಯಾವ ರೀತಿಯ ಮಾನದಂಡಗಳು ಇದೆ, ಆ ಮಾನದಂಡಗಳೆಲ್ಲವನ್ನ ಮೀರಿ ಶಿಫಾರಸು ಪತ್ರದ ಮೂಲಕ ಇಂತಹ ಒಂದು ಸಿಎಂ ಪದಕವನ್ನ ನೀಡ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ನಾವೀಗಾಗಲೇ ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಇದೀವಲ್ಲ, ಸಿಎಂ ಪದಕ ಪಡ್ಕೊಳ್ಬೇಕು ಅನ್ನೋದಾದ್ರೆ ಅದಕ್ಕೆ ತನ್ನದೇ ಆದಂತಹ ಒಂದಿಷ್ಟು ಮಾನದಂಡಗಳು ಕೂಡ ಇದೆ. ಆದರೆ ಇದೀಗ ಯಲಗುರ್ದಪ್ಪ ಪರ ಶಿಫಾರಸು ಅನ್ನ ಮಾಡಿದ್ದಾರೆ ಅಶೋಕ್ ಪಟ್ಟಣ ಅವರು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಜೊತೆ ಇದೀಗ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಬಸವರಾಜ್ ಮಾಲಗತ್ತಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಸಿಕ್ಕವರಿಗೆಲ್ಲ ಸಿಎಂ ಪದಕ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ಕಾರಣ ಈಗಾಗಲೇ ಒಂದಷ್ಟು ಶಿಫಾರಸುಗಳು ಗನ್ಮ್ಯಾನ್ ಪರವಾಗಿ ಬರ್ತಾ ಇದೆ. ಇದಕ್ಕೆ ಇರುವಂತಹ ಮಾನದಂಡಗಳು ಜೊತೆಗೆ ಸಿಎಂ ಪದಕ ಸಿಗ್ಬೇಕಂದ್ರೆ ಇರುವಂತಹ ಅರ್ಹತೆಗಳು. ಇಲ್ಲ, ಇದು ಯಾರು ರೆಕಮೆಂಡ್ ಮಾಡ್ಲಿಕ್ಕೆ ಬರೋದಲ್ಲ ಪದಕಗಳು, ಇದೇನು ಟ್ರಾನ್ಸ್ಫರ್ ಅಲ್ಲ. ಇದು ಅವ್ರ ಪ್ರತಿಭೆಗೆ, ಅವನು ಮಾಡಿದ ಕಾರ್ಯಕ್ಕೆ, ಅವನು ಮಹತ್ ಕಾರ್ಯಗಳ ಪ್ರತಿಫಲವಾಗಿ ಒಂದು ಅವನಿಗೆ ಗೌರವ ಸಿಗುವ ಉದ್ದೇಶದಿಂದ ಈ ಪದಕವನ್ನು ಕೊಡ್ತಾರೆ. ವರ್ಕ್ ರೆಕಗ್ನೈಸ್ ಮಾಡಿ ಇದನ್ನ ಅವಾರ್ಡ್ ಮಾಡ್ತಾರೆ. ಅದಕ್ಕೆ ರೆಕಮೆಂಡೇಶನ್ ಏನು ಅವಶ್ಯಕತೆ ಇಲ್ಲ, ಯಾರ್ದು ರೆಕಮೆಂಡೇಶನ್ ಏನ್ ಬೇಕಾಗಿಲ್ಲ. ಅವನು ಅದಕ್ಕೆ ಎಲಿಜಿಬಲ್ ಇದ್ದಂದ್ರೆ ಖಂಡಿತವಾಗಿ ಕೊಡ್ತಾರೆ. ಅದು ಥ್ರೂ ಆಫೀಸಿಯಲಿ ಇರ್ತದೆ. ಅವರು ಇನ್ಸ್ಪೆಕ್ಟರ್, ಅವರು DSCP, DCP, ಆನಂತರ ಅಡಿಷನಲ್ ಕಮಿಷನರು DG ಇಂದ ರೆಕಮೆಂಡ್ ಆಗಿ ಹೋಗ್ತದೆ ಅದು. ಸೊ ಇದು ಪ್ರೊಸೀಜರ್ ಇರೋದು. ಅದು ಯಾವ ಮಂತ್ರಿ ಯಾರು ಮಾಡುವಂಗಿಲ್ಲ, ಯಾರು ಮೆರಿಟ್ ಕ್ರೆಡಿಟ್ ಕೊಡುವಂಗಿಲ್ಲ. ಅದು ಮೆರಿಟ್ ಕೊಟ್ಟರೆ ಅದು ವ್ಯಾಲ್ಯೂ ಇರೋದಿಲ್ಲ ಅದಕ್ಕೆ. ಯಾಕಂದ್ರೆ ಥ್ರೂ ಆಫೀಸಿಯಲಿ ಆಗಿ ರೆಕಮೆಂಡ್ ಆಗ್ತದೆ. ಅವ್ರು ಮಾಡಿದಂತ ಘನ ಕಾರ್ಯಗಳನ್ನ ಕನ್ಸಿಡರ್ ಮಾಡಿ ರೆಕಮೆಂಡೇಶನ್ ಮಾಡ್ತಾರೆ. ಯಾವ್ದು ಅವನ ಮೇಲೆ ಕಪ್ಪು ಚುಕ್ಕೆಗಳು ಇರಬಾರ್ದು ಇಲಾಖೆಯಲ್ಲಿ. ಯಾವ್ದು ಕಪ್ಪು ಚುಕ್ಕೆ ಇರಬಾರ್ದು, ಅವ್ನ ಎನ್ಕ್ವೈರಿ ಇರಬಾರ್ದು, ಯಾವ್ದು ಗಿಸ್ಪೆಂಡ್ ಆಗಿರಬಾರ್ದು. ಅಂತವನಿಗೆ ಪ್ರತಿಭೆ ಇರುವಂತ ವ್ಯಕ್ತಿಗೆ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಇದು ಅವಾರ್ಡ್ ಕೊಡ್ತಾರೆ. ಓಕೆ ಸರ್, ಈಗ ಇದರಿಂದ ಈಗ ಅಂದ್ರೆ ಮಿನಿಸ್ಟರ್ಗಳಾಗಿರ್ಬೋದು ಅಥವಾ MLCಗಳಾಗಿರ್ಬೋದು ಅಥವಾ MLAಗಳು ಇವರಿಂದ ಶಿಫಾರಸು ಸಾಮಾನ್ಯವಾಗಿ ಹೋಗಿರತ್ತಾ? ಇಲ್ಲ ಮಾಡೋದಿಲ್ಲ ಮೇಡಮ್, ಯಾರು ಮಾಡೋದಿಲ್ಲ ಇದರಲ್ಲಿ. ಅವಾರ್ಡ್ ನಲ್ಲಿ ಯಾರು ರೆಕಮೆಂಡ್ ಮಾಡೋದಿಲ್ಲ. ಓಕೆ, ಅವರು ಏನೋ ಅವ್ರಿಗೆ ಗೊತ್ತಾಗಿಲ್ಲ. ಮೋಸ್ಟ್ಲಿ MLAಗೆ ಹಂಗೆ ರೆಕಮೆಂಡ್ ಮಾಡಿದ್ದಾರೆ. ಮೋಸ್ಟ್ಲಿ ಹೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾನೆ ಕಾನ್ಸ್ಟೇಬಲ್ ಗನ್ಮ್ಯಾನ್ ಅಂದ್ಕೊಂಡ್ರೆ ಸ್ವಲ್ಪ ಮರ್ಸಿ ಇರ್ತದ ಅವನ ಬಗ್ಗೆ. ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ರೆಕಮೆಂಡ್ ಮಾಡಿ ಕೊಟ್ಟಿರ್ಬೋದು. ಅದೇನು ಕನ್ಸಿಡರ್ ಆಗೋದಿಲ್ಲ, ಅದು ಯಾರು ನೋಡ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಎಲಿಜಿಬಲ್ ಇದ್ರೆ ಮಾತ್ರ, ಅವ್ರು ಕ್ವಾಲಿಫೈ ಇದ್ರೆ ಮಾತ್ರ ಅದನ್ನ ಅವಾರ್ಡ್ ಮಾಡ್ತಾರೆ, ಇಲ್ಲದ್ರೆ ಇಲ್ಲ. ಓಕೆ, ಈಗ ಇವರು ಕೊಟ್ಟಿರುವಂತಹ ಒಂದು ಇದರಲ್ಲಿ ಅಂದರೆ 18 ವರ್ಷದಿಂದ ಅವರು ನಿಷ್ಠೆಯಿಂದ ಇದ್ದಾರೆ, ಹಾಗಾಗಿ ಈ ರೀತಿಯಾದಂತಹ ಒಂದು ಸಿಎಂ ಪದಕ ಅವರಿಗೆ ಕೊಡಬೇಕು ಅನ್ನೋಂಥ ರೆಕಮೆಂಡೇಶನ್ ಇದೆ. ನೀವಾಗಲೇ ಹೇಳಿದಾಗೆ ಸಾಕಷ್ಟು ಅರ್ಹತೆಗಳು, ಮಾನದಂಡಗಳು ಕೂಡ ಇದರಲ್ಲಿದೆ. ಹೇಗಿರಬೇಕು, ಅವರ ಅಸಾಧಾರಣ ಸೇವೆ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆಯಲ್ಲಿ ಅವರು ಮಾಡಿರುವಂತಹ ಸಾಧನೆಗಳು ಆಗಿರಬಹುದು, ಇವೆಲ್ಲವನ್ನು ಕೂಡ ಪರಿಗಣನೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಇವನ್ನ ಅಂದರೆ ಎಷ್ಟರ ಮಟ್ಟಿಗೆ ಇದನ್ನ ಈಗ ಪರಿಗಣನೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ? ಅದು ಒಟ್ಟೆ ಕನ್ಸಿಡರ್ ಮಾಡೋದಿಲ್ಲ ಮೇಡಮ್, ಯಾರು ಕನ್ಸಿಡರ್ ಮಾಡೋದಿಲ್ಲ ಅದನ್ನ. ನಿಷ್ಠೆಯಿಂದ ಇರಬೇಕು, ನಿಷ್ಠೆಯಿಂದ ಇದಾನೆ ಅಂದ್ರೆ ನಿಷ್ಠೆ ಇರೋದು ಅವ್ರ ಕರ್ತವ್ಯ. ಅದು ಅದಕ್ಕೆ ಈಸ್ ಪೇಡ್ ಫಾರ್ ಇಟ್. ಸಂಬಳ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ನಿಷ್ಠೆ ಇದ್ದಿದ್ರೆ ಅವ್ನು ಸಸ್ಪೆಂಡ್ ಮಾಡ್ತಾರೆ, ಡಿಸ್ಮಿಸ್ ಮಾಡ್ತಾರೆ. ಇದು ಶಿಸ್ತಿನ ಇಲಾಖೆ. ಶಿಸ್ತಿನದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ನಿಯತ್ತು, ಅವನ ಯೋಗ್ಯತೆಗಳು ಇವೇನಿಲ್ಲ ಅಂದ್ರೆ ಅವ್ನಿಗೆ ನೌಕರಿ ಇಟ್ಕೋತಾರೆ. ಹಂಗೆ ಅಲ್ಲ, ಒಂದ್ ವೇಳೆ ಹೀಗೆ ಆಗೋದಾದ್ರೆ ಎಲ್ರು ಕೂಡ ರೆಕಮೆಂಡೇಶನ್ ಮಾಡ್ತಾರೆ, ಇವ್ರಿಗೆ ಕೊಡಿ ಅವ್ರಿಗೆ ಕೊಡಿ ಅಂತ ಹೇಳಿ, ಅದಕ್ಕೆ ವ್ಯಾಲ್ಯೂನೇ ಇಲ್ಲದಂಗೆ ಆಗೋಗ್ಬಿಡುತ್ತೆ ಅಂತ.
ಇಲ್ಲ ಯಾವ್ದು ಕನ್ಸಿಡರ್ ಮಾಡೋದಲ್ಲ ಮೇಡಮ್. ಯಾವ್ದು ಮೆಡಲ್ಗೆ ಯಾವ್ದು ರೆಕಮೆಂಡೇಶನ್ ಕನ್ಸಿಡರ್ ಮಾಡೋದಿಲ್ಲ. ಮೆರಿಟ್ ಮೇಲೆ ಕ್ಲಿಯರ್ ಆಗಿ ಆಫೀಸಿಯಲ್ ಥ್ರೂ ಅದು ಹೋಗ್ತದೆ. ಓಕೆ. ಇನ್ಸ್ಪೆಕ್ಟರ್, ACP, DCP, ಜಾಯಿಂಟ್ ಕಮಿಷನರ್, DG ಇವ್ರು ಎಲ್ಲಾರು ರೆಕಮೆಂಡ್ ಮಾಡಿದ್ಮೇಲೆ ಹೋಮ್ ಸೆಕ್ರೆಟರಿಯಿಂದ ಅದು ಅವಾರ್ಡ್. ಅದು ಹಂಗೆ ಆಗೋದಿಲ್ಲ, ಒಬ್ರು ಯಾರೋ ಹೇಳೋದ್ರಿಂದ ಅದು ಮೇಲೆ ಬರೋದಿಲ್ಲ. ಓಕೆ, ಎಸ್, ಥ್ಯಾಂಕ್ ಯು. ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ ಬಸವರಾಜ್ ಮಾಲಗತ್ತಿ ಅವರೇ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಚಂದ್ರ, ಈಗಾಗಲೇ ಇಲ್ಲಿ MLA ಶಿಫಾರಸು ಮಾಡುವಂತಹ ಅಗತ್ಯತೆ ಏನಿತ್ತು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಏನಾದ್ರೆ ಈಗಾಗಲೇ ಅಂದ್ರೆ ಗನ್ಮ್ಯಾನೇ ಏನಾದ್ರೂ ಮತ್ತೆ ಒತ್ತಡವನ್ನ ಹೇರುವಂಥದ್ದು, ನನಗೆ ಕೊಡಿಸಿ ಅಂತ ಏನಾದ್ರು ಕೇಳ್ಕೊಂಡಿದ್ರಾ? ನವಿತಾ, ಖಂಡಿತವಾಗ್ಲೂ CAR ಡಿಪಾರ್ಟ್ಮೆಂಟ್ ಅಲ್ಲಿ, ಅದರಲ್ಲೂ ಕೂಡ CAR ಆಗಿರ್ಬೋದು, KS ಪೊಲೀಸ್ ಡಿಪಾರ್ಟ್ಮೆಂಟ್, ಸಿವಿಲ್ ಕಾನ್ಸ್ಟೇಬಲ್ಸ್ ಆಗಿರ್ಬೋದು, ಅದೆಲ್ಲವೂ ಕೂಡ ಪ್ರತಿ CM ಪದಕಕ್ಕೆ ಸೆಲೆಕ್ಷನ್ ನಡೆಯೋದೇ ಹಿರಿಯ ಅಧಿಕಾರಿಗಳಿಂದ ನವಿತಾ. ಯಾಕೆಂತ ಹೇಳಿದ್ರೆ ಆಯಾ ಕಾನ್ಸ್ಟೇಬಲ್ ಗಳಾಗಿರೋದು ಅಥವಾ ಸಬ್ ಇನ್ಸ್ಪೆಕ್ಟರ್ ಗಳಾಗಿರೋದು ಏನೇನ್ ಕೆಲಸ ಮಾಡಿದ್ರು ಅನ್ನೋ ರೀತಿಯಲ್ಲಿ ಒಂದು ರೆಕಾರ್ಡ್ ಅನ್ನ ಮೇಂಟೈನ್ ಮಾಡಿ, ಅದಾದ ನಂತರ ಏನು ಇಯರ್ ಕೊನೆ ಎಂಡಿಂಗ್ ಅಥವಾ ಮಾರ್ಚ್ ಇಲ್ಲ ಅಂತಂದ್ರೆ ಫೆಬ್ರವರಿ ಏನಿದೆ ಆ ಮಂತಿನಲ್ಲಿ ಪ್ರತಿಯೊಂದು ರೆಕಾರ್ಡ್ ಅನ್ನು ಕೂಡ ಮೇಂಟೈನ್ ಮಾಡ್ತಾರೆ. ಮೇಂಟೈನ್ ಮಾಡಿ ಆದ ನಂತರ DCP ನೇತೃತ್ವದಲ್ಲಿ ಒಂದು ಶಿಫಾರಸ್ ಮಾಡ್ಲಾಗ್ತಾ ಇರ್ತಕ್ಕಂಥ ಈ CAR ಬಂದ್ರೆ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಶಿಫಾರಸ್ ಮಾಡ್ಬೇಕಾಗಿರ್ತಕ್ಕಂಥದ್ದು CM ಪದಕಕ್ಕೆ. ಆದ್ರೆ ಇಲ್ಲಿ ನೋಡ್ರೆ ನಿಜಕ್ಕೂ ಕೂಡ ಏನು ಶಾಸಕರಿದ್ದಾರೆ, ಆ ಶಾಸಕರ ಮುಖಾಂತರ ಅಂದ್ರೆ ಅಂಗರಕ್ಷಕನಿಗೆ CM ಪದವಿ ಕೊಡಲು ಶಾಸಕನ ಶಿಫಾರಸ್ ಏನ್ ಮಾಡಿದ್ದಾರೆ, ಅವರು ಯಾಕೆ ಈ ರೀತಿ ಶಿಫಾರಸ್ ಮಾಡಿದಾರೆ ಅಥವಾ ಕಾನ್ಸ್ಟೇಬಲ್ ಹೋಗಿ ಅವ್ರ ಹತ್ರ ಕೇಳ್ಕೊಂಡಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಈ ಯಲದುರ್ಗಪ್ಪ ಮೇಟಿ CAR ನಲ್ಲಿ ಸುಮಾರು 2007ರಿಂದ ಇಲ್ಲಿಯೂ ಕೂಡ ಸಾಕಷ್ಟೊಂದು ಪದಕಗಳಾಗಿರ್ಬೋದು, ಪ್ರಶಂಸೆ ಪತ್ರನ ಆಗಿರ್ಬೋದು, ಎಲ್ಲವನ್ನೂ ಕೂಡ ತಗೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈ ಸಿದ್ದರಾಮಯ್ಯ ಈಗ ಶಾಸಕ ಅಶೋಕ್ ಪಟ್ಟಣ್ ಏನಿದ್ದಾರೆ ಆ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರ ಎಲ್ಲೆಡೆ ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಯಾಕೆ ಅಶೋಕ್ ಪಟ್ಟಣ್ ಅವರು ಈ ಒಂದು CAR ನಲ್ಲಿ ಇರ್ತಕ್ಕಂಥ ಹೆಡ್ ಕಾನ್ಸ್ಟೇಬಲ್ ಯಲದುರ್ಗಪ್ಪಗೆ ಶಿಫಾರಸ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ನವಿತಾ. ಓಕೆ, ಈಗ ಶಿಫಾರಸುಗಳಂತೂ ಎಷ್ಟೇ ಮಾಡಿದ್ರು ಕೂಡ ಅವರ ಅರ್ಹತೆಗಳು ಏನೇನು, ಯಾವ ರೀತಿಯಾಗಿ ಅವ್ರು ಕೆಲಸ ಮಾಡಿದ್ದಾರೆ, ಸೇವೆಯನ್ನ ಸಲ್ಲಿಸಿದ್ದಾರೆ ಅನ್ನೋದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗತ್ತೆ ಅನ್ನುವಂಥದ್ದು. ಇಂತಹ ಸಂದರ್ಭದಲ್ಲಿ ಈ ಶಿಫಾರಸು ಪತ್ರ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ? ಅದು ಕೂಡ ಅಲ್ಲಿ ಅಂದ್ರೆ ಪೇದೆಗೆ ಗೊತ್ತಿಲ್ವಾ ನಾನು ಎಷ್ಟೇ ಶಿಫಾರಸು ಅಥವಾ ನಾನು ಹೇಳ್ಸಿದ್ರು ಕೂಡ ಇದು ಆಗೋದಿಲ್ಲ, ವರ್ಕ್ ಆಗೋದಿಲ್ಲ ಅಂತ ಹೇಳಿ? ನವಿತಾ, ಇಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ ಏನಂತಂದ್ರೆ ಯಾವ ಶಾಸಕರಾಗಿರ್ಬೋದು, ಯಾರೇ ಹಿರಿಯ ಒಂದು ಪೊಲಿಟಿಷಿಯನ್ ರಾಜಕಾರಣಿ ಆಗಿರ್ಬೋದು, ಒಂದು ವೇಳೆ ಅವರೇ ಸ್ವತಃ ಹೋಗಿ ನನ್ಗೊಂದು ಲೆಟರ್ ಕೊಡಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾರೆ. ಅಥವಾ ಆ ಜಿಲ್ಲೆಯವರು ಅಥವಾ ಆ ತಾಲೂಕಿನವರಾಗಿದ್ರೆ ಮಾತ್ರ ಲೆಟರ್ ಕೊಡಕ್ ಸಾಧ್ಯ ಇರ್ತಕ್ಕಂಥದ್ದು. ಅದ್ರಲ್ಲೂ ಪರಿಚಯ ಇದ್ರೆ ಕೊಟ್ಟೆ ಕೊಡ್ತಾರೆ. ಅದೇ ರೀತಿಯಾಗಿ ಈ CM ಸಿದ್ದರಾಮಯ್ಯಗೆ ಪತ್ರ ಬರೆದಿರೋ ಶಾಸಕ ಅಶೋಕ್ ಪಟ್ಟಣ್ ಏನಿದ್ದಾರೆ ಅವರು ಕೂಡ ಯಲದುರ್ಗಪ್ಪ ಮೇಟಿಗೆ ಒಂದು ಪತ್ರವನ್ನ ಕೂಡ ಕೊಟ್ಟಿರೋದು ಗೊತ್ತಾಗ್ತಾ ಇರ್ತಕ್ಕಂಥ. ಯಾಕೆ ಅಂತ ಹೇಳಿದ್ರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರದೆ ನೇರವಾಗಿ ಒಬ್ಬ ಶಾಸಕ ಈ ರೀತಿಯಾಗಿ ಪತ್ರ ಕೊಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಒಂದು ವೇಳೆ ಆತ ಅವರ ಜೊತೆಗೆ ಕರ್ತವ್ಯ ನಿರ್ವಹಿಸಿರ್ಬೇಕು, ಇಲ್ಲ ಅಂತಂದ್ರೆ ಇವರೇ ಅವರ ಕೆಲಸವನ್ನ ನೋಡಿ ಗುರುತಿಸಿರ್ಬೇಕು, ಎರಡರಲ್ಲೊಂದಾಗಿರ್ಬೇಕಾದ್ರೆ ಶಾಸಕರ ಅಶೋಕ ಪಟ್ಟಣ್ ಇದ್ರೆ ಅವರು ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆಯೋದ್ರಲ್ಲಿ ಒಂದು ರೀತಿಯಲ್ಲಿ ನ್ಯಾಯಯುತವಾಗಿರ್ತಕ್ಕಂಥದ್ದು. ಆದ್ರೆ ನೇರವಾಗಿ ಸಿದ್ದರಾಮಯ್ಯಗೆ ರೆಫರೆನ್ಸ್ ಮಾಡಿ ಬರ್ದಿರ್ತಕ್ಕಂಥ ನಿಜಕ್ಕೂ ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥ. ನಾನು ಜೊತೆಗೆ ಈತನ ಯಲದುರ್ಗಪ್ಪ CAR ರೆಸ್ಪಾನ್ಸಿಬಲ್ ಆತನ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಆ ಲೆಟರ್ ನಲ್ಲಿ ಮೆನ್ಷನ್ ಆಗಿರ್ತದೆ. ಯಾಕಂದ್ರೆ ಪ್ರಶಂಸೆಗಳಾಗಿರ್ಬೋದು ಅಥವಾ ಅನೇಕ ಪ್ರಶಂಸಾ ಪತ್ರಗಳಾಗಿರ್ಬೋದು ಮತ್ತೆ ಪ್ರಶಸ್ತಿಗಳಾಗಿರ್ಬೋದು ಅದೆಲ್ಲವನ್ನೂ ಕೂಡ ಉಲ್ಲೇಖ ಆಗಿರ್ತಕ್ಕಂಥ. ಎಲ್ಲ ಒಂದ್ ಕಡೆ ಈತ ಹೇಳಾದ್ಮೇಲೆ ಆ ಪತ್ರವನ್ನ ಬರೆದಿರೋದು ಅಂತ ಸಂಕ್ಷಿಪ್ತ ಗೊತ್ತಾಗುತ್ತೆ ನವಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ಡೀಟೇಲ್ಸ್ಗೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನಿಂದ ಶುಗರ್ ಫ್ಯಾಕ್ಟರಿ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೃಣಾಲ್ ನಿರ್ಮಾಣದ ಸಕ್ಕರೆ ಕಾರ್ಖಾನೆಗೆ ಜನರು, ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ನೂರಾರು ಜನರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮೂರನೇ ವ್ಯಕ್ತಿಗಳಿಂದ ಸುಳ್ಳು ಹೇಳಿ 80 ಎಕರೆ ಜಮೀನನ್ನ ಖರೀದಿ ಮಾಡಿದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ ಅನ್ನುವಂತಹ ಆರೋಪವನ್ನ ಇದೀಗ ಮೃಣಾಲ್ ಹೆಬ್ಬಾಳ್ಕರ್ ಮೇಲೆ ಮಾಡಿದ್ದಾರೆ ಜನ. ಸಕ್ಕರೆ ಕಾರ್ಖಾನೆಯಿಂದ ವಾಯು ಮಾಲಿನ್ಯ ಆಗುತ್ತೆ, ನಾವು ಬೆಳೆದಂತಹ ಬೆಳೆ ನಾಶ ಆಗತ್ತೆ ಅನ್ನುವಂತಹ ಆತಂಕ ರೈತರದ್ದು. ಸಕ್ಕರೆ ಕಾರ್ಖಾನೆ ನಿರ್ಮಾಣಕ್ಕೂ ಮುನ್ನ ರೈತರಿಗೆ ತಿಳಿಸಿಲ್ಲ ಅನ್ನುವಂತಹ ಸಿಟ್ಟು ಕೂಡ ಇದೆ. ಧಾರವಾಡದ ಯಾದವಾಡ ಗ್ರಾಮದಲ್ಲಿ ಸಕ್ಕರೆ ಕಾರ್ಖಾನೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಸುಮಾರು 80 ಎಕರೆ ಜಮೀನಿನಲ್ಲಿ ನಿರ್ಮಿಸ್ತಾ ಇದ್ದಾರೆ ಶುಗರ್ ಫ್ಯಾಕ್ಟರಿಯನ್ನ.
ಸೊ ಕಾರ್ಖಾನೆಯ ಸ್ಥಾಪನೆಗೆ ಅನುಮತಿಯನ್ನ ಕೊಡಬಾರದು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮೃಣಾಲ್ ಸಕ್ಕರೆ ಕಾರ್ಖಾನೆ ನಿರ್ಮಾಣಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಜನರು ಪ್ರತಿಭಟನೆಯನ್ನ ಕೈಗೊಳ್ತಾ ಇದ್ದು, ಈಗಾಗಲೇ ವಾಯು ಮಾಲಿನ್ಯ ಆಗತ್ತೆ, ಬೆಳೆ ನಾಶ ಆಗತ್ತೆ, ಅದರಲ್ಲೂ ಕೂಡ ಸುಳ್ಳು ಹೇಳಿ ಈ 80 ಎಕರೆ ಜಮೀನನ್ನ ವಶಪಡಿಸಿಕೊಂಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಜನರು ಮಾಡ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆಗೆ ವಿರೋಧವನ್ನ ವ್ಯಕ್ತಪಡಿಸಿ ಈಗಾಗಲೇ ಅವರು ಪ್ರತಿಭಟನೆಯನ್ನ ಮಾಡಿದ್ದು ಮಾತ್ರ ಅಲ್ಲ, ಈಗಾಗಲೇ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ. ಯಾವುದೇ ಕಾರಣಕ್ಕೂ ಅನುಮತಿಯನ್ನು ಕೊಡಬಾರದು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರನ್ನು ಕರ್ಕೊಂಡು ಬಂದಿದ್ದೇವೆ. ಅಲ್ಲಿ ಶುಗರ್ ಫ್ಯಾಕ್ಟ್ರಿಯನ್ನು ಕಟ್ಟಾಕತ್ತಿದ್ದಾರೆ. ಗ್ರಾಮ ಪಂಚಾಯತಿಗೆ ಫಸ್ಟ್ NOC ಅನ್ನು ಕೇಳಿದ್ರು ಅವರು. ನಾವೆಲ್ಲರೂ ಸದಸ್ಯರು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ತಗೊಂಡಿವಿ. ನಾವು ಇದಕ್ಕೆ NOC ಅನ್ನು ಕೊಡೋದಿಲ್ಲ, ನಮ್ಮ ಗ್ರಾಮದ ಜನರನ್ನು ಕುಡಿಸಿ ಅವ್ರ ಅಭಿಪ್ರಾಯ ಹೇಗೈತಂತ ತಿಳ್ಕೊಂಡು ನಮ್ಮ ಜನರು ಏನಂತಾರಂತ ಅವ್ರ ಅಭಿಪ್ರಾಯದ ಮೇರೆಗೆ ಇದಕ್ಕೆ ನಾವು NOC ಅನ್ನು ಕೊಟ್ಟಿಲ್ಲ, ಕೊಡೋದೂ ಇಲ್ಲ ರೀ. ಇದೇನು ಕೊಡಬೇಕಂತ ಏನು ನಿರ್ಧಾರ ಬಂದರೂ ನಾವು ಎಲ್ಲರೂ ಒಂದಾಗಿ ಸ್ಟ್ರಿಕ್ಟ್ ಆಗಿ ಒಂದು ಹೋರಾಟವನ್ನು ಮಾಡ್ತೇವೆ. ಇದಕ್ಕೆ ನಾವು ಯಾವುದೇ NOCನೂ ಕೊಡೋದಿಲ್ಲ, ಪರ್ಮಿಷನ್ ಕೊಡೋದಿಲ್ಲ ಕಟ್ಟೋದಕ್ಕೆ. ಜನರ ಆರೋಗ್ಯದ ಮ್ಯಾಗ ಪರಿಣಾಮ ಬೀಳ್ತೈತ್ರಿ ಮತ್ತು ರೈತರ ಭೂಮಿ ಮ್ಯಾಗ ಪರಿಣಾಮ ಬೀಳ್ತೈತಿ. ಹಾಗಾಗಿ ನಾವು ಯಾರು ಇದಕ್ಕೆ ಒಂದು ಪರ್ಮಿಷನು ಕೊಡೋದಿಲ್ಲ, ಇದನ್ನ ಕಟ್ಟಕ್ಕೆ ನಾವು ಬಿಡೋದೂ ಇಲ್ಲ. ಆಗ್ಲೇ ರೀ ಈಗ ನಾವು ಹೋರಾಟ ಮಾಡ್ತೇವಲ್ರಿ, DC ಆಫೀಸಿಗೆ ಮನವಿ ಕೊಡಕ್ಕೆ ಎದಕ್ಕೆ ಬಂದೇವಿ ಅಂದ್ರೆ ಹೋರಾಟ ಮಾಡೋದಕ್ಕೆ ಬಂದೇವಿ. ಅವ್ರು ಹೆಂಗೆ ಮಾಡ್ತಾರೆ ಮಾಡಲೇ ರೀ. ನಾವು NOC ಅವ್ರು ಕೇಳಿದ್ರಿ, ಅವ್ರು ನಾವು ಇಷ್ಟರು ಸದಸ್ಯರು ನಾವು ಎಲ್ಲ ಚರ್ಚೆ ಮಾಡಿ ನಾವು ಕೊಡೋದಿಲ್ಲ, NOC ಪರ್ಮಿಷನ್ನೇ ಕೊಡೋದಿಲ್ಲ. ನಮ್ಮ ಜನರನ್ನು ಕುಡಿಸಿ ನಮ್ಮ ಜನರು ಏನು ಹೇಳ್ತಾರೆ, ನಮ್ಮ ಜನರಿಂದ ನಾವು ಬಂದಿರ್ತೇವೆ ರೀ. ಜನರ ವಿರುದ್ಧವಾಗಿ ನಾವು ನಡೆಯೋದಿಲ್ಲ. ನಮ್ಮ ಊರು ಜನದ ಏನು ಹೇಳ್ತಾರೆ ಅದನ್ನು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಯಡ್ರಲ್ಲಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಕಾರ್ಖಾನೆ ನಿರ್ಮಾಣ ಕಾರ್ಯ ಆರಂಭ ಆಗಿದೆಯಾ? ಈಗ NOC ಕೊಡೋದೇ ಅಥವಾ ಪರ್ಮಿಷನ್ ಕೊಡೋದೇ ಹೇಗೆ ಕಾರ್ಯ ಆರಂಭ ಆಗುತ್ತೆ? ಜನ ಈಗ ಇಷ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಏನು ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು? ಹೌದು ನಮಿತಾ ಜೈನ್, ಈಗಾಗಲೇ ಏನಂತಂದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ ಮೃಣಾಲ್ ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೆ ಧಾರವಾಡ ಜಿಲ್ಲೆಯ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಧಾರವಾಡ ತಾಲೂಕಿನ ಉಪ್ಪಿನಬೆಟಗಿ ಮತ್ತು ಹಾಗೂ ಯಾದವಾಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಂತಂದ್ರೆ 80 ಎಕರೆ ಈಗಾಗಲೇ ಏನು ಜಮೀನನ್ನ ಪರ್ಚೇಸ್ ಮಾಡಿದ್ರು. ಜಮೀನ್ ಖರೀದಿ ಮಾಡಿದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಂತಂದ್ರೆ ಸಕ್ಕರೆ ಕಾರ್ಖಾನೆಗೆ ಸ್ಥಾಪನೆಗೆ ಮುಂದಾಗಿದ್ರು. ಈ ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೆ ಏನು ಗ್ರಾಮ ಪಂಚಾಯತಿ ಪರ್ಮಿಷನ್ ಏನಂದ್ರೆ NOC ಅನ್ನು ಕೂಡ ಪಡೆಯೋಕೆ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಗ್ರಾಮ ಪಂಚಾಯತಿಯ ಸದಸ್ಯರು ಸೇರಿ, ಯಾಕಂತಂದ್ರೆ ಆರಂಭದಲ್ಲಿ ಏನಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭೂಮಿಯನ್ನ ಪಡೆಯೋಕೆ ಸಕ್ಕರೆ ಕಾರ್ಖಾನೆ ನಿರ್ಮಾಣಕ್ಕೆ ಅಂತ ಪಡೆದಿರೋದಿಲ್ಲ. ಏಜೆಂಟ್ರಿಂದ ಮೂಲಗಳಿಂದ ಏನಂತಂದ್ರೆ ಈ ಜಮೀನನ್ನ ಪಡೆದಿರೋದ್ರಿಂದ ರೈತರಿಗೂ ಒಂದ್ ಕಡೆಯಿಂದ ಅನ್ಯಾಯ ಆಗಿದೆ. ಜೊತೆಗೆ ಏನಂತಂದ್ರೆ ಸಕ್ಕರೆ ಕಾರ್ಖಾನೆಗೆ ಆಗಿದ್ದು ಇಲ್ಲಿ ಜಮೀನನ್ನ ನಾವು ಕೊಡ್ತಾ ಇರ್ಲಿಲ್ಲ ಎಂಬ ಮಾತನ್ನು ಕೂಡ ಇಲ್ಲಿ ರೈತರು ಕೂಡ ಹೇಳ್ತಾರೆ. ಯಾಕಂತಂದ್ರೆ ಇವತ್ತು ಕೂಡ ಈ ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೆ ವಿರೋಧ ಮಾಡಿದಂತ ರೈತರು ಕೂಡ ಇವತ್ತು ಜಿಲ್ಲಾಧಿಕಾರಿ. ಈಗ ಸ್ಥಳೀಯ ಹೋರಾಟಗಾರರಾಗಿರುವಂತಹ ಬಸವರಾಜ್ ಬೆಂಡಿಗೇರಿ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈಗ ಮೃಣಾಲ್ ಅವರ ಅಂದ್ರೆ ಕಾರ್ಖಾನೆಯ ನಿರ್ಮಾಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಿದ್ದೀರಿ. ಏನಾದ್ರು ಕಾರ್ಖಾನೆ ಈಗ ಶುರು ಆಗ್ತಾ ಇದೆಯಾ? ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀರಿ, ಏನ್ ಹೇಳಿದ್ದಾರೆ? ಮೇಡಮ್, ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೀವಿ. ಈಗ ಅವರು ಅನಧಿಕೃತವಾಗಿ ಯಾವುದೇ ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡಿಲ್ಲ. 3 ಪಂಚಾಯತಿಗಳ ಹದ್ದಿನಲ್ಲಿ ಬರುತ್ತದು. 3 ಪಂಚಾಯತಿ ಪರ್ಮಿಷನ್ ತಗೊಂಡಿಲ್ಲ, ರೈತರಿಗೆ ಇಂಟಿಮೇಷನ್ ಕೊಟ್ಟಿಲ್ಲ. ಲ್ಯಾಂಡ್ ಅಕ್ವಿಸಿಷನ್ ಮಾಡಿದಾರಲ್ಲ ಅವರು, ರೈತರಿಗೆ ಬೇರೆ ಒಬ್ರು ಏಜೆಂಟ್ ಹೆಸರಿಗೆ ಖರೀದಿ ಮಾಡ್ಕೊಂಡು ಮೃಣಾಲ್ ಶುಗರ್ಸ್ಗೆ ಖರೀದಿ ಮಾಡ್ಕೊಂಡಿದ್ದಾರೆ ಅವರು. ಆಮೇಲೆ ಲ್ಯಾಂಡ್ ಕನ್ವರ್ಷನ್ ಈಗಾಗಲೇ ಅರ್ಜಿ ಹಾಕೊಂಡಿದ್ದಾರೆ. ಆಮೇಲೆ ಲ್ಯಾಂಡ್, ಹೌದು, ಅಗ್ರಿಕಲ್ಚರ್ ಲ್ಯಾಂಡ್ ಮೇಡಮ್. ಫಲವತ್ತಾದ ಮಣ್ಣು, ನಮ್ಮ ಫಲವತ್ತಾದ ಮಣ್ಣೊಳಗೆ ಅವರು ಅಲ್ಲಿ 3 ಹಳ್ಳಿಗಳು 4 ಹಳ್ಳಿಗಳು 2 ಕಿಲೋಮೀಟರ್ ಲಿಮಿಟೇಷನ್ ಅಲ್ಲಿ ಇದಾವೆ ಮೇಡಮ್. ಆ ಜನಸಾಂದ್ರತೆ ಜಾಸ್ತಿ ಇರೋದ್ರಿಂದ ನಾವು ಅಲ್ಲಿ ಏನ್ ಮಾಡ್ತೀವಿ, ವಾಸನೆ ಬರುತ್ತೆ, ಗಲೀಜ್ ವಾಸನೆ ಬರುತ್ತೆ, ನೀರು ಕಲುಷಿತ ಆಗತ್ತೆ. ಹೀಗಾಗಿ ನಮಗೆ ಬೇಡ ಅಂತೇಳಿ ನಾವು ಮನವಿ ಸಲ್ಲಿಸಿವಿ DC ಅವರು ಮೇಡಮ್. ಈಗ ನೀವು ಹೇಳಿದ್ರಿ ಮೊದಲೇ ಅವ್ರು ಬೇರೆಯವ್ರ ಥ್ರೂ ಇದನ್ನ ಅಂದ್ರೆ ಜಾಗವನ್ನ ಪರ್ಚೇಸ್ ಮಾಡಿದ್ರು ಅಂತ ಹೇಳಿ. ಈಗ ನಿಮ್ಮ ಗಮನಕ್ಕೆ ಬಂದಿದ್ದು ಯಾವಾಗ ಈ ರೀತಿ ಆಗ್ತಿದೆ? ಯಾಕಂದ್ರೆ NOC ಕೂಡ ಸಿಕ್ಕಿಲ್ಲ ಗ್ರಾಮ ಪಂಚಾಯತಿಯಿಂದ, ಆದ್ರೂ ಕೂಡ ಕಟ್ಟಡ ನಿರ್ಮಾಣಕ್ಕೆ ಅಥವಾ ಕಾರ್ಖಾನೆ ನಿರ್ಮಾಣಕ್ಕೆ ಮುಂದಾಗಿದಾರ? ಕಟ್ಟಡ ಈ ಕಾಮಗಾರಿ ಅಂತೂ ಈಗ ಜೋರಾಗಿ ಸ್ಟಾರ್ಟ್ ಮಾಡಿದಾರೆ ಮೇಡಮ್. ಯಾವ ಆಧಾರದ ಮೇಲೆ ಸ್ಟಾರ್ಟ್ ಮಾಡಿದಾರೆ ನಮಗೆ ಗೊತ್ತಿಲ್ಲ. 2-3 ತಿಂಗಳ ಸ್ಟಾರ್ಟ್ ಮಾಡಿರಂತ ನಮ್ಗೆ ಹೇಳಿದ್ರೆ ನಾವು ನೋಡಿ ಬಂದಿವ್ರಿ. 2-3 ತಿಂಗಳ ಸ್ಟಾರ್ಟ್. ನಾವು ಅಲ್ಲಿ ಭೂಮಿ ಊರ್ ಬಿಟ್ಟು ಹೊರಗಿರೋದ್ರಿಂದ ನಾವು ಅಲ್ಲಿ ಹೋಗಿಲ್ ನೋಡಿಲ್ರಿ ಅದನ್ನ. ಈಗ 2 ದಿವಸದಿಂದ ಪಂಚಾಯತಿಗೆ ಅವರು NOC ಕೊಡ್ರಿ ಅಂತ ಮನವಿ ಸಲ್ಲಿಸಿದಾಗ ನಮ್ಮ ಪಂಚಾಯತಿ ಅವ್ರ ಥ್ರೂ ಇಲ್ಲಿ ನಮ್ಗೆ ಗೊತ್ತಾಗಿದ್ದು ಹಳ್ಳಿ ಜನರಿಗೆಲ್ಲ. ಈಗ ರೈತರ ಜೊತೆ ಜನರ ಜೊತೆ ಏನು ಮಾತುಕತೆ ಆಗಿಲ್ವಾ ಈ ವಿಚಾರದಲ್ಲಿ? ಏನು ಇಲ್ಲ, ನಮ್ಮ ರೈತರಿಗೆ ಯಾವುದೇ ಇಂಟಿಮೇಷನ್ ಇಲ್ಲ, ಗೊತ್ತೇ ಇಲ್ರಿ. ಶುಗರ್ ಫ್ಯಾಕ್ಟ್ರಿ ಆಗತ್ತ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ ನಮ್ಗೆ. ಅವರು ಒಬ್ರಿಬ್ರು ಏಜೆಂಟ್ ಇಟ್ಕೊಂಡು ಖರೀದಿ ಮಾಡ್ಕೊಂಡ್ರೆ ರೈತರಿಂದ ಕಡಿಮೆ ದರಕ್ಕೆ ಪರ್ಚೇಸ್ ಆಗಿದೆ.
ಕಡಿಮೆ ದರಕ್ಕೆ ಆಗಿದ್ದಾರೆ ಮೇಡಮ್. ರೈತರಿಗೆ ಕೊಡ್ತೇವೆ ಅಂತ ಇವ್ರು ತಿಳ್ಕೊಂಡು ರೈತರಿಗೆ ರೈತರಿಂದ ಇನ್ನೊಬ್ಬರ ಹೆಸರಲ್ಲಿ ಏಜೆಂಟ್ ಹೆಸರಲ್ಲಿ ಖರೀದಿ ಮಾಡ್ಕೊಂಡಾರ್ರಿ. ಅವರಿಂದ ಅವರು ಮೃಣಾಲ್ ಶುಗರ್ಸ್, ಆಮೇಲೆ ನಮ್ಗೆ ಈಗ RDC ಎಲ್ಲ ತೆಗೆದು ನೋಡಿದ್ಮೇಲೆ ಎಲ್ಲ ಮೃಣಾಲ್ ಶುಗರ್ಸ್ ಲಿಮಿಟೆಡ್ ಅಂತ ಎಲ್ಲ ಬರ್ತಾ ಇದೆ. ಓಕೆ ಓಕೆ, ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದೀರಿ, ಏನು ಕ್ರಮವನ್ನು ಕೈಗೊಳ್ತಾರೆ ಅಥವಾ ಏನು ಹೇಳಿದ್ದಾರೆ, ಇದಕ್ಕೆ ನಾವು ಪರ್ಮಿಷನ್ ಕೊಡೋದಕ್ಕೆ ಆಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನು ಹೇಳಿದಾರಾ? ಇಲ್ಲ, ಜಿಲ್ಲಾಧಿಕಾರಿಗಳು ಆ ಮಾಹಿತಿಯನ್ನು ಇನ್ನು ಏನು ಹೇಳಿರಿ ನಮ್ಗೆ. ನಾವು ತಕ್ಷಣ ಈ ಕೆಲಸ ನಿಂದಿರಿಸಬೇಕು, ಕಾಮಗಾರಿ ನಿಲ್ಲಿಸಬೇಕು, ಮುಂದೆ ಅವ್ರು ಯಾವುದೇ ಪರವಾನಗಿಯನ್ನ ಕೊಡಬಾರ್ದು ನೀವು. ಈಗ ತಕ್ಷಣ ಕೆಲಸ ನಿಲ್ಲಿಸಬೇಕು, ಕಾಮಗಾರಿ ಕಟ್ಟಡ ಕೆಲಸ ಏನ್ ನಡೀತದೆ ಅದನ್ನ ನಿಲ್ಲಿಸಬೇಕು. ಮತ್ ನೀವು ನಿಲ್ಲಿಸದೆ ಹೋದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ನಮ್ಮ ಪಂಚಾಯತ್ ಸದಸ್ಯರೆಲ್ಲರೂ ಒಕ್ಕೂಡಿ ನಾವು ಸಾಮೂಹಿಕ ರಾಜೀನಾಮೆ ಕೊಡ್ತೇವೆ ಅಂತ ಈಗ ಆಲ್ರೆಡಿ ಅನೌನ್ಸ್ ಮಾಡ್ಯಾರ. ಈಗ ನಾವು ಇವೆಲ್ಲ ಪಂಚಾಯತ್ ಸದಸ್ಯರು ಎಲ್ಲರೂ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಇದು ಮುಂದಿನ ದಿನದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಓಕೆ, ಧನ್ಯವಾದಗಳು ಬಸವರಾಜ್ ಬೆಂಡಿಗೇರಿ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಬೈಲಕುಪ್ಪೆ ಅವೈಜ್ಞಾನಿಕ ಡಿವೈಡರ್ನಿಂದ ಡೆಡ್ಲಿ ಅಪಘಾತ ನಡೀತಾ ಇತ್ತು. ವಾಹನ ಸವಾರರ ಸುರಕ್ಷತೆಯ ಬಗ್ಗೆ ಧ್ವನಿ ಎತ್ತಿತ್ತು ನಿಮ್ಮ ನ್ಯೂಸ್ 18 ಕನ್ನಡ. ಇದೀಗ ಇದರ ಇಂಪ್ಯಾಕ್ಟ್ ರೀತಿಯಲ್ಲಿ ಸ್ಥಳಕ್ಕೆ ರಾಷ್ಟ್ರೀಯ ರಸ್ತೆ ಪ್ರಾಧಿಕಾರದ AEE ರೂಪಾ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಶಾಶ್ವತ ರಿಫ್ಲೆಕ್ಟ್ ಲೈಟ್ ಸೂಚನಾ ಫಲಕ ಅಳವಡಿಸಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದು, ನಿರಂತರವಾಗಿ ವರದಿಯನ್ನ ಮಾಡಿ ಅಧಿಕಾರಿಗಳನ್ನ ನಿಮ್ಮ ನ್ಯೂಸ್ 18 ಕನ್ನಡ ಎಚ್ಚರಿಸಿತ್ತು. ಆ ಭಾಗದಲ್ಲಿ ಈ ಡಿವೈಡರ್ನಿಂದನೇ ಆಕ್ಸಿಡೆಂಟ್ ಆಗತ್ತೆ, ಯಾವ ರೀತಿಯಾಗಿ ವೆಹಿಕಲ್ಗಳು ಈ ಡಿವೈಡರ್ನಿಂದ ಆಕ್ಸಿಡೆಂಟ್ಗೆ ಒಳಗಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅನ್ನೋದನ್ನು ದೃಶ್ಯದ ಸಮೇತವಾಗಿ ಅನೇಕ CCTVಯ ದೃಶ್ಯಾವಳಿಗಳ ಸಮೇತವಾಗಿ ನ್ಯೂಸ್ 18 ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ಇದೀಗ ಇದರ ಫಲಶ್ರುತಿಯಾಗಿ ಈಗ ರಸ್ತೆ ಸುರಕ್ಷತಾ ಪ್ರಾಧಿಕಾರದ ಅಧಿಕಾರಿಗಳು ಬಂದಿದ್ದಾರೆ. ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ. ಈಗಾಗಲೇ ಅಲ್ಲಿ ರಿಫ್ಲೆಕ್ಟ್ಗಳನ್ನ ಹಾಕಬೇಕು, ಅಲ್ಲಿ ಮಾಹಿತಿಯನ್ನ ಕೊಡುವಂತಹ ನಿಟ್ಟಿನಲ್ಲಿ ಅಥವಾ ಜನರಿಗೆ ಅದರ ಬಗ್ಗೆ ಅರಿವು ಆಗುವಂತಹ ನಿಟ್ಟಿನಲ್ಲಿ ಒಂದಷ್ಟು ನಾಮಫಲಕಗಳನ್ನ ಹಾಕಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಶಾಶ್ವತ ರಿಫ್ಲೆಕ್ಟ್ ಲೈಟ್ ಸೂಚನಾ ಫಲಕ ಅಳವಡಿಸಲು ಸೂಚನೆಯನ್ನ ನೀಡಲಾಗಿದೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಅವೆಲ್ಲ ಬೇಕಾಗಿಲ್ಲ. ನೀವು ಯಾಕೆ ಕೊಟ್ರಿ? ಮತ್ತೆ ನೀವು ಯಾಕೆ ಕೊಟ್ರಿ ಹೇಳಿ? ಯಾಕೆ ನೀವು ಸರಿ ಇಲ್ಲ ಅಂದ್ರೆ ಯಾಕೆ ಬಿಟ್ರಿ ನೀವು? ಈಗ ಸರಿ ಇಲ್ಲ ಅಂತ ಹೇಳ್ತೀರಿ, ಯಾವ ಜೋಸನ್ಗೆ ಯಾಕೆ ಬರ್ತೀರಿ? ಯಾಕೆ ಸರಿ ಇಲ್ಲ ಅಂತ ಹೇಳ್ತೀರಿ? ಬಿಟ್ರೋದು ನೀವು ಯಾವ ಜೋಸನ್ಗೆ? ಆಯ್ತು, ನಾವು ಎಷ್ಟು 3-4 ವರ್ಷಗಳಿಂದ ಇದೇ ರೀತಿಯಾಗಿ ಡಿವೈಡರ್ ಇತ್ತು, ಗೊತ್ತಿದ್ದು ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ರು. ನ್ಯೂಸ್ 18 ಕನ್ನಡ ಅಲ್ಲಿ ಯಾವ ರೀತಿಯಾಗಿ ಆಕ್ಸಿಡೆಂಟ್ಗಳು ಆಗ್ತಾ ಇದೆ, ವೆಹಿಕಲ್ಗಳಿಂದಾಗಿ ವಾಹನ ಸವಾರರು ಪ್ರಾಣಾಪಾಯದಿಂದ ಅಲ್ಲಿ ಹೇಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಪ್ರಾಣವೇ ಅಲ್ಲಿ ಹೋಗುವಂತಹ ಸಂದರ್ಭಗಳು ನಿರ್ಮಾಣ ಆಗಿದೆ ಅನ್ನೋದನ್ನ ಕೂಲಂಕುಷವಾಗಿ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಪ್ರತಿಯೊಂದು ದೃಶ್ಯವನ್ನ ಕೂಡ ಅಲ್ಲಿ ತೋರಿಸಿ ಈ ರೀತಿಯಾದಂತಹ ಒಂದು ಅಪಘಾತದ ಸ್ಪಾಟ್ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿತ್ತು. ಇದೀಗ ಈ ಒಂದು ನ್ಯೂಸ್ 18 ಕನ್ನಡ ವರದಿಯ ಫಲಶ್ರುತಿಯಾಗಿ ಅಧಿಕಾರಿಗಳು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಸೂಚನಾ ಫಲಕವನ್ನ ಅಳವಡಿಕೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡದ ವರದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಒಂದು ವಾರದಲ್ಲಿ ಮುಗಿಸ್ತೀರಾ? ಒಂದು ವಾರದಲ್ಲಿ ಮಾಡಿಸ್ಕೊಡ್ತೀರಾ? ಆಗತ್ತಲ್ವಾ? ನಿಮ್ಗೆ ಗೊತ್ತಾ ಅಪಘಾತ ನಡೀತಾ ಇರೋದೆಲ್ಲ. ಅವೆಲ್ಲ ಬೇಕಾಗಿಲ್ಲ. ನೀವು ಯಾಕೆ ಕೊಟ್ರಿ? ಮತ್ತೆ ನೀವು ಯಾಕೆ ಕೊಟ್ರಿ ಹೇಳಿ? ಯಾಕೆ ನೀವು? ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.